ನಮಸ್ಕಾರ. ಕರ್ನಾಟಕ ಧ್ವನಿಗೆ ಸ್ವಾಗತ. ಮೈಸೂರು ದಸರಾ ಸಂಭ್ರಮದಲ್ಲಿ ಈ ಬಾರಿ ಕಂಬಳ ಆಯೋಜನೆ ಮಾಡಬೇಕು ಅಂಥೇಳಿ ಕಂಬಳ ಪ್ರಿಯರ ಒಂದು ಆಶಯ ಆಗಿತ್ತು. ಆದರೆ ಇದೀಗ ಮೈಸೂರಿನಿಂದಲೇ ಅಪಸ್ವರ ಕೇಳಿಬಂದಿದೆ. ಮೈಸೂರು ದಸರಾದಲ್ಲಿ ಯಾವುದೇ ಕಾರಣಕ್ಕೂ ಕಂಬಳದ ಆಚರಣೆ ಬೇಡ ಅಂಥೇಳಿ ಸಂಘಟನೆಗಳು ನಿರ್ಧಾರವನ್ನು ಮಾಡಿದೆ. ನಾಡಹಬ್ಬ ಮೈಸೂರು ದಸರಾ ಸಂದರ್ಭದಲ್ಲಿ ಕಂಬಳ ಕ್ರೀಡೆಯನ್ನು ಆಯೋಜಿಸುವುದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿ ಸರ್ವಾನುಮತದಿಂದ ಮೈಸೂರಿನಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಗುರುವಾರ ಮೈಸೂರಿನಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಕಾರ್ಯಕರ್ತರು ಸಭೆಯನ್ನು ಸೇರಿದರು. ಕಂಬಳದ ಆಯೋಜನೆಯ ಸಾಧಕ ಬಾಧಕಗಳ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆಯಿತು. ಕಂಬಳ ಕ್ರೀಡೆ ಆಯೋಜನೆ ವಿರುದ್ಧ ವಿವಿಧ ಹಂತದ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಕೂಡ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳನ್ನು ಒಳಗೊಂಡಂಥ ಒಂದು ಕ್ರಿಯಾ ಸಮಿತಿ ಕೂಡ ರಚನೆ ಮಾಡಲಿಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತು. ಒಟ್ಟಿನಲ್ಲಿ ಮೈಸೂರು ಭಾಗದಲ್ಲಿ ಕಂಬಳವನ್ನು ಮಾಡೋದು ಬೇಡ, ಅದು ಕರಾವಳಿಯ ಕ್ರೀಡೆ, ಅಲ್ಲಿ ಮಾತ್ರ ಇರಲಿ. ಮೈಸೂರು ದಸರಾದಲ್ಲಿ ಈವರೆಗೂ ಕೂಡ ಕಂಬಳ ಆಗಲಿಲ್ಲ, ಹಾಗಾಗಿ ಇನ್ನೂ ಕೂಡ ಕಂಬಳ ಬೇಡ ಅನ್ನುವಂಥ ಒತ್ತಾಯ ಈ ಸಭೆಯಲ್ಲಿ ಕೇಳಿಬಂತು. ಹಾಗಿದ್ರೆ ಯಾರು ಏನು ಮಾತನಾಡಿದರು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಇತಿಹಾಸ ತಜ್ಞ ಪ್ರೊಫೆಸರ್ NS ರಂಗರಾಜು ಅವರು ಸಭೆಯಲ್ಲಿ ಮಾತನಾಡಿದರು. ದಸರಾ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯನ ಕಾಲದಿಂದ ಈ ಭಾಗದಲ್ಲಿ ನಡೀತಾ ಇದೆ. ಈ ಉತ್ಸವದಲ್ಲಿ ಕಂಬಳ ನಡೆಸಿದ್ದು ದಾಖಲೆಯಲ್ಲೇ ಇಲ್ಲ. ಹೀಗಿರುವಾಗ ಹೊಸದಾಗಿ ಸೇರ್ಪಡೆ ಮಾಡುವಂಥ ಅಗತ್ಯ ಏನಿದೆ ಅಂತ ಸಭೆಯಲ್ಲಿ ಪ್ರಶ್ನೆಯನ್ನು ಮಾಡಿದರು. ಮೈಸೂರು ದಸರೆ ಪರಂಪರೆ, ಹಿರಿಮೆ, ಗರಿಮೆಗೆ ಧಕ್ಕೆ ತರುವಂಥ ಕ್ರೀಡೆ ಇಲ್ಲಿ ಬೇಡವೇ ಬೇಡ ಅಂತ ಅವರು ಹೇಳಿದರು. ಇನ್ನೊಬ್ಬರು ರಾಜ್ಯ ರೈತ ಸಂಘದ ಅಧ್ಯಕ್ಷ ಬಡಗಲಪುರ ನಾಗೇಂದ್ರ ಅವರು ಕೂಡ ಮಾತನಾಡಿದರು. ದಸರಾ ಮಹೋತ್ಸವದಲ್ಲಿ ಮೈಸೂರಿನಲ್ಲಿ ಕಂಬಳವನ್ನು ಆಯೋಜನೆ ಮಾಡುವಂಥದ್ದು ಸರಿಯಲ್ಲ. ಇದು ಕರಾವಳಿ ಭಾಗದ ಒಂದು ಗ್ರಾಮೀಣ ಕ್ರೀಡೆ. ಅದಕ್ಕೆ ಆ ನೆಲದ ಪ್ರಾದೇಶಿಕ ವೈಶಿಷ್ಟ್ಯತೆ ಇದೆ. ಅದನ್ನು ವಾಣಿಜ್ಯದ ಉದ್ದೇಶದಿಂದ ಮೈಸೂರಿನಲ್ಲಿ ನಡೆಸೋದಕ್ಕೆ ನಾವೆಲ್ಲ ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಕಂಬಳ ನಡೆಯದಂತೆ ನಾವೆಲ್ಲರೂ ಕೂಡ ತಡಿಬೇಕಾಗುತ್ತೆ ಅನ್ನೋದನ್ನು ಅವರು ಸಭೆಯಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇನ್ನೊಬ್ಬರು ಸ್ಥಳೀಯ ಕಲೆ ಮತ್ತು ಕಲಾವಿದರನ್ನು ಕಡೆಗಣಿಸಿ ಬೇರೆ ಜಿಲ್ಲೆಯ ಕ್ರೀಡೆಯನ್ನು ದಸರಾ ಸಂದರ್ಭದಲ್ಲಿ ಆಯೋಜನೆ ಮಾಡೋದಕ್ಕೆ ನಾವು ಒಪ್ಪಿಕೊಳ್ಳೋದಿಲ್ಲ ಅಂಥೇಳಿ ಪರಿಸರ ಹೋರಾಟಗಾರ್ತಿ ಭಾನುಮೋಹನ್ ಅವರು ಹೇಳಿದರು. ಇನ್ನು ಪರಿಸರಕ್ಕಾಗಿ ನಾವು ಸಂಘಟನೆಯ ಕಾರ್ಯಕರ್ತರು ಭಾನು ಪ್ರಶಾಂತ್ ಅವರು, ನಾವೀಗ ಕಂಬಳ ಕ್ರೀಡೆ ನಡೆಯಲು ಬಿಟ್ಟರೆ ಮುಂದೆ ಜಲ್ಲಿಕಟ್ಟು ಕ್ರೀಡೆ, ಕೋಳಿ ಅಂಕ ಮೊದಲಾದವು ಕೂಡ ಸೇರ್ಪಡೆ ಆಗಬಹುದು. ಆದ್ದರಿಂದ ಕಂಬಳ ಕ್ರೀಡೆ ನಮಗೆ ಬೇಡವೇ ಬೇಡ, ಮೈಸೂರಿನಲ್ಲಿ ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋದನ್ನು ಹೇಳಿದರು. ಪರಿಸರ ಕಾಣುವ ಸಂಘಟನೆಯ ಮುಖಂಡ ಪರಶುರಾಮೇಗೌಡರು ಮಾತನಾಡಿದರು. ಈಗಾಗಲೇ ರಾಜ್ಯದಲ್ಲಿ ಬರದ ಛಾಯೆ ಆವರಣ ಇದೆ. ರಾಜ್ಯದ ಬಹುತೇಕ ಜಲಾಶಯಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ. ಕೇರಳ, ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇಲ್ಲ. ಇದೇ ಸ್ಥಿತಿ ಮುಂದುವರೆದರೆ ಮುಂದೆ ನೀರಿನ ಸಮಸ್ಯೆ ಕೂಡ ಹೆಚ್ಚಾಗ್ತದೆ. ಇಂಥ ಸಂದರ್ಭದಲ್ಲಿ ಅದ್ದೂರಿ ದಸರಾದ ಬದಲಿಗೆ ಸರಳ ಮತ್ತು ಸಾಂಸ್ಕೃತಿಕ ದಸರಾವನ್ನು ಆಚರಣೆ ಮಾಡುವುದು ಸೂಕ್ತ ಅಂತ ಹೇಳಿ ಅವರು ಸಭೆಯಲ್ಲಿ ಹೇಳಿದರು. ಮರಗಳನ್ನು ಕಡಿದು ಅಪಾರ ಪ್ರಮಾಣದ ನೀರನ್ನು ಬಳಸಿಕೊಂಡು ಕೆಸರು ಗದ್ದೆಗಳನ್ನು ಸಿದ್ಧಪಡಿಸಿ ಕಂಬಳ ಕ್ರೀಡೆಯನ್ನು ಆಯೋಜಿಸುವುದು ಮೈಸೂರು ನಾಗರಿಕರು ಇದನ್ನು ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತ ಅವರು ಅಭಿಪ್ರಾಯವನ್ನು ಹಂಚಿಕೊಂಡರು. ಮೈಸೂರಿನ ಎಲ್ಲ ಸಂಘ ಸಂಸ್ಥೆಗಳು ಇಲ್ಲಿನ ಪರಂಪರೆ ಮತ್ತು ಪರಿಸರ ಉಳಿಸಬೇಕು ಎಂದು ಬಯಸುವ ಎಲ್ಲರೂ ಕೂಡ ಒಗ್ಗೂಡಿ ಕಂಬಳ ನಡೆಯದಂತೆ ನಾವು ತಡಿಬೇಕು ಅಂತ ಅವರು ಹೇಳಿದರು. ರೈತ ಮುಖಂಡ ಮಂಜು ಕಿರಣ್ ಅವರು ಮಾತನಾಡಿ, ಈ ಹೋರಾಟಕ್ಕೆ ನಮ್ಮ ಬೆಂಬಲ ನೀಡ್ತೇವೆ ಅಂತ ಅವರು ತಿಳಿಸಿದರು. ಕಂಬಳಕ್ಕಾಗಿ ಈಗ ನಡೀತಿರುವಂಥ ಸಿದ್ಧತೆಗಳನ್ನು ನಿಲ್ಲಿಸಲಿಕ್ಕೆ ತಕ್ಷಣ ಕಾರ್ಯೋನ್ಮುಖವಾಗುವಂಥ ಅಗತ್ಯ ಇದೆ ಅಂತ ಹೇಳಿ ನಿವೃತ್ತ ಮೇಜರ್ ಜನರಲ್ SG ಒಂಬತ್ಕೆರೆ ಅವರು ಸಭೆಯಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಬಹಳಷ್ಟು ಜನ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಕೂಡ. ಶಿಕ್ಷಣ ತಜ್ಞರು, ರೈತ ಸಂಘದ ಹೋರಾಟಗಾರರು,
ಕನ್ನಡ ಹೋರಾಟಗಾರರು, ಬೇರೆ ಬೇರೆ ಸಂಘಟನೆಯ ಸದಸ್ಯರು ಕೂಡ ಇಲ್ಲಿ ಪಾಲ್ಗೊಂಡಿದ್ದರು. ಅದರಲ್ಲೇ ಮುಖ್ಯವಾಗಿ ಶಿಕ್ಷಣ ತಜ್ಞ ಪ್ರೊಫೆಸರ್ ನಬಿಜಾನ್, ರೈತ ಸಂಘದ ಮೈಸೂರು ವಿಭಾಗದ ಕಾರ್ಯದರ್ಶಿ ಹೊಸಕೋಟೆ ಬಸವರಾಜ್ ಅವರಿದ್ದರು. ಕನ್ನಡ ಕ್ರಿಯಾ ಸಮಿತಿಯ ಸಿದ್ದೇಗೌಡ ಅವರು, ಕನ್ನಡಪರ ಹೋರಾಟಗಾರ ಶ್ರೀನಿವಾಸ ಮಿತ್ರ ಅವರು, ಟೀಮ್ ಮೈಸೂರಿನ ಗೋಕುಲ್ ಗೋವರ್ಧನ್ ಅವರು, ಪರಿಸರಕ್ಕಾಗಿ ನಾವು ಸಂಘಟನೆಯ ಲೀಲಾ ಶಿವಕುಮಾರ್ ಅವರು, ಅಂಜನಾ, ಪ್ರಭಾ, ಸ್ವಪ್ನ, ಗಾಯತ್ರಿ, ಸುಮಲತಾ, ಗುರುಸ್ವಾಮಿ, ಅಕ್ಬರ್, ಬಂಗಾರ ನಾಯ್ಕ, ಗಣೇಶ್, ಓಂ ಶಿವಶರಣ್, ಶೈಲಜೇಶ್, ಸದಾನಂದಯ್ಯ, ರವಿ ಬಳೆ, ರಾಮಸ್ವಾಮಿ, ಸುಬ್ರಾವ್, ಗೋಪಾಲ್, ಸುಧೀರ್, ಗಣಪತಿ ಮುಂತಾದ ಪ್ರಗತಿಪರ ಹೋರಾಟಗಾರರು, ಉಗ್ರ ನರಸಿಂಹೇಗೌಡ, ವಕೀಲರಾಗಿರುವಂಥ ಐಶ್ವರ್ಯ ಅವರು, ಕೃಷ್ಣ, ಉಮೇಶ್ ಗೌಡ ಅವರು, ರಾಮು, ಪ್ರಭಾಕರ್ ಮೊದಲಾದವರೆಲ್ಲ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಮೈಸೂರು ದಸರಾ ಸಂದರ್ಭದಲ್ಲಿ ಕಂಬಳಕ್ಕೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅಂಥೇಳಿ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿರುವಂಥದ್ದನ್ನು ನಾವು ನೋಡಬಹುದು. ಕರಾವಳಿಯಲ್ಲಿ ಕಂಬಳ ನಡೀತಾ ಇದೆ. ಇತ್ತೀಚೆಗೆ ಬೆಂಗಳೂರಿನಲ್ಲೂ ಕೂಡ ಬೆಂಗಳೂರು ಕಂಬಳ ನಡೆದಿತ್ತು. ಅನಂತರ ಮೈಸೂರಿಗೂ ಕೂಡ ಇದನ್ನು ವಿಸ್ತರಿಸುವಂತಹ ಒಂದಷ್ಟು ಯೋಜನೆಗಳನ್ನು ಹಾಕ್ಕೊಂಡಿದ್ರು. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಮೈಸೂರಿನಲ್ಲಿ ಕಂಬಳ ಆಗೋದು ಸರಿಯೋ ತಪ್ಪೋ ಅನ್ನೋದನ್ನು, ಅಥವಾ ನಿಮಗೆ ಏನು ಅನ್ನಿಸ್ತದೆ ಈ ಕುರಿತಾಗಿ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹೊಸ ವಿಷಯದೊಂದಿಗೆ ಮತ್ತೆ ಹಾಜರಾಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.